ಒಂದು ನ್ಯಾಚುರಲ್ ಅಥ್ಲೀಟ್ ಎನ್ಹಾನ್ಸ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡಿದ್ರೆ ಏನಾಗುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾನೊಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡುವಂತ ರೆಡಿ ಆದೆ. ಕಾಂಪಿಟೇಷನ್ಗೆ ಬರೀ ಒಂದೇ ದಿನ ಬಾಕಿ ಇರೋದು, ಅದಕ್ಕೆ ನಾನು ವಾಟರ್ ಮ್ಯಾನಿಪುಲೇಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ಒಂದು ದಿನ ಫುಲ್ ರೆಸ್ಟ್ ಮಾಡುವಂತ ಪ್ಲಾನ್ ಇತ್ತು. ಪ್ಲಾನ್ ಇದ್ದದ್ದೇ ಒಂದು, ಬಟ್ ಆದದ್ದೇ ಇನ್ನೊಂದು. ಕೆಲವು ಮಿಸ್ಟೇಕ್ಸ್ ಕೂಡ ಮಾಡಿದೆ, ಅದೇನಂತ ವಿಡಿಯೋದ ಎಂಡ್ ಅಲ್ಲಿ ಹೇಳ್ತೀನಿ. ಇವತ್ತು ನನ್ನ ಫ್ರೆಂಡ್ ಅನ್ನು ಎಮರ್ಜೆನ್ಸಿಯಾಗಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕಾಗಿ ಬಂತು. ಅದಕ್ಕೆ ತುಂಬಾ ಅರ್ಲಿ ಮಾರ್ನಿಂಗ್ ನಾವು ಏರ್ಪೋರ್ಟ್ ಕಡೆಗೆ ಹೋದ್ವಿ. ಡ್ರಾಪ್ ಮಾಡಿ ಮನೆಗೆ ಬರುವಾಗ ಅಪ್ಪಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ತೋರಿಸುವಂತೆ ಇವ್ರನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋದೆ. ಈ ಪಾಯಿಂಟ್ ಅಲ್ಲಿ ತುಂಬಾ ಡಿಹೈಡ್ರೇಟ್ ಆಗಿದ್ದೆ, ತುಂಬಾ ಸೆಕೆ ಬೇರೆ. ಮನೆಗೆ ಬಂದ್ಮೇಲೆ ಅಪ್ಪ ಸ್ವಲ್ಪ ಬೆಟರ್ ಫೀಲ್ ಮಾಡಿದ್ರು. ಇನ್ನೇನು ಮಧ್ಯಾಹ್ನ ಆಯ್ತು, ಹೇರ್ ಕಟ್ ಮಾಡಿ ಮತ್ತೆ ರೆಸ್ಟ್ ಮಾಡುವಂತ ಅನ್ಕೊಂಡೆ. ಹೇರ್ ಕಟ್ ಮಾಡಿ ಲಂಚ್ ಕೂಡ ಮಾಡಿದೆ. ಅಷ್ಟರಲ್ಲೇ ಒಂದು ಎಮರ್ಜೆನ್ಸಿ ಕೆಲಸ ಬಂತು. ಅದು ಮುಗಿಸ್ತಾ ಯಾವಾಗ ಸಂಜೆ ಆಯ್ತಂತಲೇ ಗೊತ್ತಾಗ್ಲಿಲ್ಲ. ಆವಾಗಲೇ ಸಡನ್ ಆಗಿ ನೆನಪಾದದ್ದು, ನಾಳೆದು ಕಾಂಪಿಟೇಷನ್ಗೆ ಟ್ರಂಕ್, ಶಾರ್ಟ್ಸ್, ಕಲರ್ ಎಲ್ಲ ಬೇಕು, ಇನ್ನೂ ಸಹ ಪರ್ಚೇಸ್ ಆಗ್ಲಿಲ್ಲ ಅಂತ. ತಕ್ಷಣ ನಾನು ಸಿಟಿ ಕಡೆಗೆ ಹೋದೆ. ಟ್ರಂಕ್, ಕಲರ್ ಎಲ್ಲ ಸಿಕ್ತು, ಬಟ್ ಮೆನ್ಸ್ ಫಿಸಿಕ್ಸ್ ಶಾರ್ಟ್ಸ್ ಬರೀ ಒಂದೇ ಇತ್ತು. ಅದನ್ನು ನಾನು ಸ್ವಸ್ತಿಗೆ ಕೊಟ್ಟೆ, ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಕಾಂಪೀಟ್ ಮಾಡ್ತಿದ್ದಾನೆ. ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದನ್ನೇ ಅಡ್ಜಸ್ಟ್ ಮಾಡುವಂತ ಡಿಸೈಡ್ ಮಾಡಿದ್ದೆ. ಈ ಟೈಮಲ್ಲಿ ನನಗೆ ತುಂಬಾ ಸುಸ್ತಾಗಿತ್ತು, ತುಂಬಾ ಟಯರ್ಡ್ ಆಗಿದ್ರೆ ಪೀಕ್ ವೀಕಲ್ಲಿ ನಿದ್ದೆ ಕೂಡ ಎಫೆಕ್ಟ್ ಆಗ್ತದೆ. ಹಾಗೆ ಜಿಮ್ಮಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದೆ. ಈಗ ನಾನು ನನ್ನ ಕಾರ್ಬ್ ಲೋಡಿಂಗ್ ಶುರು ಮಾಡಿದೆ. ಈ ಕಾಂಪಿಟೇಷನ್ಗಿಂತ ಮುಂಚೆ ನಾನು ತುಂಬ ಡಿಫ್ರೆಂಟ್ ಸ್ಟ್ರಾಟಜೀಸ್ನ ಟ್ರೈ ಮಾಡಿದೆ. ಕಾರ್ಬ್ ಲೋಡಿಂಗ್ ಆಗಲಿ, ವಾಟರ್ ಮ್ಯಾನಿಪುಲೇಷನ್ ಆಗಲಿ, ಪೀಕ್ ವೀಕಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅದು ಸ್ವಲ್ಪ ಆಚೆ ಅಡ್ಜಸ್ಟ್ ಮಾಡಿ ಟ್ರೈ ಮಾಡಿದೆ. ಈ ಪಾಯಿಂಟಲ್ಲಿ ನಾನು ರೆಸ್ಟ್ ಮಾಡಬೇಕಿತ್ತು, ಆದರೆ ನಾವಿಲ್ಲಿ ಕೇಳ್ತೀವಿ. ಜಿಮ್ ಕಡೆಗೆ ಮತ್ತೆ ಹೋಗಿ ಪೋಸಿಂಗ್ ಸೆಷನ್ ಕಂಪ್ಲೀಟ್ ಮಾಡಿದೆ. ಮನೆಗೆ ವಾಪಸ್ ಬಂದು ಮತ್ತೊಂದ್ಸಲ ಕಾರ್ಬ್ ಲೋಡಿಂಗ್ ಮಾಡಿದೆ. ಕಾಂಪಿಟೇಷನ್ ಡೇ ಅಂತೂ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ನೆಕ್ಸ್ಟ್ ಪಾರ್ಟ್ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ಫಾಲೋ ಮಾಡಿ.